ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ರಿ ಗಜಾನಂದ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಫ್ರೆಂಡ್ಸ್, SSC ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. SSC ಫೇಸ್ 12 ರಿಕ್ರೂಟ್ಮೆಂಟ್ ಕಡೆಯಿಂದ 2069 ಹುದ್ದೆಗಳು ಖಾಲಿ ಇದೆ ಫ್ರೆಂಡ್ಸ್. ಇದಕ್ಕೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಮತ್ತು ಎಕ್ಸಾಮ್ ಯಾವ ರೀತಿ ಇರುತ್ತೆ, ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಮತ್ತು ಇದಕ್ಕೆ ವಿದ್ಯಾರ್ಥಿಗಳು ಏನಾಗಿರಬೇಕು ಮತ್ತು ಯಾವ ಪೋಸ್ಟ್ಗೆ ನೀವು ಅರ್ಜಿ ಹಾಕೋದು ಸೂಕ್ತ ಎಂಬುದನ್ನು ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. SSC ಫೇಸ್ 12 ಕಡೆಯಿಂದ ಒಂದು ಭರ್ಜರಿ ನೋಟಿಫಿಕೇಷನ್ ಕೂಡ ರಿಲೀಸ್ ಆಗಿದೆ ಫ್ರೆಂಡ್ಸ್. SSC ಫೇಸ್ 12 ಕಡೆಯಿಂದ 2069 ವೇಕೆನ್ಸಿ ಕೂಡ ಖಾಲಿ ಇದೆ ಫ್ರೆಂಡ್ಸ್. ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 26 ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಮಾರ್ಚ್ 18ಕ್ಕೆ ಎಂಡ್ ಆಗುತ್ತೆ. ಅದರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಲಾಸ್ಟ್ ಡೇಟ್ ಮಾರ್ಚ್ 18ಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಫ್ರೆಂಡ್ಸ್. ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಬೇಕು. ಪೇಮೆಂಟ್ ಲಾಸ್ಟ್ ಡೇಟ್ ಅಂದರೆ 19 ಮಾರ್ಚ್ಗೆ ನೀವು ಕೊನೆಯ ದಿನಾಂಕ ಪೇಮೆಂಟ್ ಮಾಡೋದು. ಅದರೊಳಗೆ ನೀವು ಪೇಮೆಂಟ್ ಮಾಡಬೇಕು. ಇದಕ್ಕೆ ಎಕ್ಸಾಮ್ ಕೂಡ ತಾತ್ಕಾಲಿಕವಾಗಿ ಡೇಟ್ ಕೂಡ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಮೇ 6-8ರಂದು ನಡೆಯಬಹುದು. ಸ್ನೇಹಿತರೆ, ಕ್ಯಾಟಗರಿ ವೈಸ್ ಏಜ್ ಲಿಮಿಟ್ ನಾವು ನೋಡೋದಾದರೆ SC ST ದವರಿಗೆ 5 ವರ್ಷ ಹಾಗೂ OBC ದವರಿಗೆ 3 ವರ್ಷ, PWD ಅವರಿಗೆ 10 ವರ್ಷ, PWD ಪ್ಲಸ್ OBC ದವರಿಗೆ 13 ವರ್ಷ ಹಾಗೂ PWD ಪ್ಲಸ್ SC ST ಆಗಿದ್ದರೆ 15 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ 3 ವರ್ಷ, ಪರ್ಸನಲ್ ಯಾರಾದರೂ ಇದ್ದರೆ 3 ವರ್ಷ, ಅಫೆನ್ಸ್ ಪರ್ಸನ್ ಮತ್ತು ಯಾವುದಾದ್ರೂ ಅಂಗವಿಕಲ ಆಗಿದ್ದರೆ 8 ವರ್ಷ ಆಗಿರುತ್ತೆ ಫ್ರೆಂಡ್ಸ್ ಏಜ್ ಲಿಮಿಟ್. ಸ್ನೇಹಿತರೆ, ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ssc.gov.inಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿ ನಂತರ ನೀವು ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ನನ್ನ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್. ಅದರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ನನ್ನ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಕೂಡ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್. ಅಲ್ಲಿಂದ ಹೋಗಿ ನೀವು ಜಾಯ್ನ್ ಆಗಿ ಇನ್ನೂ ಒಳ್ಳೆ ಅಪ್ಡೇಟ್ ಅಲ್ಲಿ ಶೇರ್ ಮಾಡ್ತಿರ್ತೀನಿ ಫ್ರೆಂಡ್ಸ್. ನೀವು ಅಲ್ಲಿ ಜಾಯ್ನ್ ಆಗಿ ನೋಡ್ಕೋಬೋದು. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಮಾರ್ಚ್ 18ರಂದು ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತದೆ. ಅದರ ಮುಂಚಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ನಾವು ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿದೆ. ಅದು 100 ರೂಪಾಯಿ ನೀವು ಪೇಮೆಂಟ್ ಮುಖಾಂತರ ಅಂದರೆ UPI ಮತ್ತು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಮತ್ತು ರೂಪೇ ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಬಹುದು. ಹಾಗೂ SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಫ್ರೆಂಡ್ಸ್. ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅಪ್ಲಿಕೇಶನ್ ಫೀಸ್ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಮಾರ್ಚ್ 19 ಕೊನೆಯ ದಿನಾಂಕ ಆಗಿರುತ್ತೆ ಫ್ರೆಂಡ್ಸ್. ಅದರ ಮುಂಚಿತವಾಗಿ ನೀವು ಅಪ್ಲಿಕೇಶನ್ ಫೀಸ್ ನೀವು ಪೇ ಮಾಡಬೇಕು. ಸ್ನೇಹಿತರೆ, ಅದೇ ರೀತಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸಿ 25 ಕ್ವಶನ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಜನರಲ್ ಅವೇರ್ನೆಸ್ 25 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್. ಅದೇ ರೀತಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್, 50 ಮಾರ್ಕ್ಸ್. ಮತ್ತು ಬೇಸಿಕ್ ಇಂಗ್ಲೀಷ್ ಇರುತ್ತೆ ಫ್ರೆಂಡ್ಸ್, 25 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಟೈಮಿಂಗ್ ನೋಡೋದಾದರೆ 60 ನಿಮಿಷ ಅಂದರೆ 1 ಗಂಟೆ ನಿಮಗೆ ಟೈಮಿಂಗ್ ಇರುತ್ತೆ ಫ್ರೆಂಡ್ಸ್. ನೆಗೆಟಿವ್ 0.50 ಅಂದರೆ 0.5 ನೆಗೆಟಿವ್ ಇರುತ್ತೆ ಈಚ್ ರಾಂಗ್ ಕ್ವಶನ್ಗೆ. ನೀವು ನೋಡಿ ಅಟೆಂಡ್ ಮಾಡಬಹುದು. ಸ್ನೇಹಿತರೆ, ಮಿನಿಮಮ್ ಕಟ್ ಆಫ್ ನಾವು ನೋಡೋದಾದರೆ UR ಕ್ಯಾಟಗರಿಗೆ 30% ಮತ್ತು OBC ಕ್ಯಾಟಗರಿಗೆ 25% ಮತ್ತು ಅದರ್ ಕ್ಯಾಟಗರಿಗೆ 20% ಮೂಲಕ ನೀವು ಮಾರ್ಕ್ಸ್ ತೆಗೆದ್ರೆ ನೀವು ಫಿಸಿಕಲ್ಗೆ ಎಲಿಜಿಬಲ್ ಇರುತ್ತೆ ಫ್ರೆಂಡ್ಸ್. ಸ್ನೇಹಿತರೆ, ಯಾವ್ಯಾವ ಪೋಸ್ಟ್ಗೆ ಮತ್ತು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಹುದ್ದೆಗಳು ಮತ್ತು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಪೋಸ್ಟ್ ನೇಮ್, ಡಿಪಾರ್ಟ್ಮೆಂಟ್, ಏಜ್, ಪೇ ಸ್ಕೇಲ್, ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು SC ST ಕ್ಯಾಟಗರಿ ಮತ್ತು ಟೋಟಲ್ ವೇಕೆನ್ಸಿ ಕೂಡ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಅದರ ಮುಖಾಂತರ ನೀವು ನೋಡಿ ಅರ್ಜಿಯನ್ನು ಸಲ್ಲಿಸಬಹುದು. ಭಾಳ ಇದೆ ಫ್ರೆಂಡ್ಸ್, 167 ಪೇಜ್ ಕೂಡ ಇದೆ. ಈ PDF ನನ್ನ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್. ಅಲ್ಲಿ ನೀವು ಹೋಗಿ ಡೌನ್ಲೋಡ್ ಮಾಡಿ ನೀವು ನೋಡ್ಬೋದು. ಫುಲ್ಲು ನೀವು ಯಾವ ಪೋಸ್ಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಎಷ್ಟು ಎಂಬುದನ್ನು ಫುಲ್ ಡೀಟೇಲ್ ಆಗಿ ತಿಳಿಸಿದ್ದಾರೆ ಫ್ರೆಂಡ್ಸ್. ನೀವು ನೋಡಿ ನಂತರ ಅರ್ಜಿಯನ್ನು ಸಲ್ಲಿಸಬೇಕು. ಒಂದು ಸ್ಯಾಂಪಲ್ ನೋಡೋದಾದರೆ ಫ್ರೆಂಡ್ಸ್, ಲೈಬ್ರರಿ ಅಸಿಸ್ಟೆಂಟ್ಗೆ ಏಜ್ ಲಿಮಿಟ್ 18ರಿಂದ 25 ವರ್ಷ ಆಗಿರಬೇಕು. ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂದರೆ
PUC ಆಗಿರಬೇಕು ಮತ್ತು ಇದಕ್ಕೆ SC ST OBC ದವರಿಗೆ ಯಾವುದೇ ವೇಕೆನ್ಸಿ ಇರುವುದಿಲ್ಲ. ನೇರವಾಗಿ ಯು ಆರ್ ಕ್ಯಾಂಡಿಡೇಟ್ಗೆ 2 ವೇಕೆನ್ಸಿ ಇದೆ. ನೀವು ಅರ್ಜಿ ಸಲ್ಲಿಸುವಾಗ ಕೇರ್ಫುಲ್ಲಾಗಿ PDF ನೋಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಸ್ನೇಹಿತರೆ, ಇದೊಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸಬೇಕಂತ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇದೇ ಥರ ಹೊಸ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.